ಆಕೆಯ ಗಂಡ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದ. ಇತ್ತ ಹೆಂಡತಿ ಗಂಡನ ಆಪ್ತನ ಜೊತೆಗೆ ಸರಸದಲ್ಲಿ ತಲ್ಲೀನಳಾಗಿದ್ಲು. ಇದನ್ನೆಲ್ಲ ಜೈಲಲ್ಲೇ ಅಬ್ಸರ್ವ್ ಮಾಡ್ತಾ ಇದ್ದ ಪತಿರಾಯ ಅಲ್ಲೇ ಕೂತು ತನ್ನ ಪತ್ನಿಯ ಆಶಿಕ್ ಹೆಣ ಉರುಳಿಸಿದ್ದ ನೋಡಿ. ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಎಸ್ಡಿಪಿಐ ಮುಖಂಡನ ಹತ್ಯೆ, ಆರೋಪಿಗಳು ಲಾಕ್. ಜೊತೆಯಲ್ಲಿದ್ದವನ ಹೆಂಡತಿಗೆ ಗಾಳ ಹಾಕಿದ್ದ ಇರ್ಫಾನ್. ಜೈಲಿನಲ್ಲಿದ್ಕೊಂಡೇ ಇರ್ಫಾನ್ ಕೊಲೆಗೆ ಸ್ಕೆಚ್ ಹಾಕಿದ್ದ ಅಬ್ಬಾಸ್. ಎಸ್, ಅವರಿಬ್ಬರು 2020ರ ಡಿಜೆ ಹಳ್ಳಿ ಗಲಭೆಯಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದವರು. ಇನ್ನು ಈಗ ಕೊಲೆಯಾದ ಇರ್ಫಾನ್ ಜೈಲಿನಿಂದ ಆ ಟೈಮ್ನಲ್ಲಿ ಹೊರಬಂದು ಅಬ್ಬಾಸ್ ಪತ್ನಿ ಜೊತೆ ಸರಸ ಸಲ್ಲಾಪ ನಡೆಸಿದ್ದ. ಇನ್ನು ಜೈಲಿನಲ್ಲಿದ್ದ ಅಬ್ಬಾಸ್ಗೆ ಈ ವಿಷಯ ಹೆಂಗೋ ಗೊತ್ತಾಗಿತ್ತು. ಕೇರಳಿ ಕೆಂಡವಾದವ ಜೈಲಲ್ಲಿ ಇದ್ಕೊಂಡೇ ಇರ್ಫಾನ್ ಕೊಲೆಗೆ ಮಾಸ್ಟರ್ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡೇ ಬಿಟ್ಟಿದ್ದ. ಅಬ್ಬಾಸ್ ಪ್ಲಾನ್ಗೆ ಇದ್ದ ಇರ್ಫಾನ್ ರಕ್ತ ಭೂಮಿಗೆ ಚೆಲ್ಲಿ ಪ್ರಾಣ ಪಕ್ಷಿ ಯಮಲೋಕ ಸೇರಿತ್ತು. ಇನ್ನು ಕೊಲೆಯಾದ ಈ ಇರ್ಫಾನ್ ಕೇವಲ ಅಬ್ಬಾಸ್ ಹೆಂಡತಿ ಮಾತ್ರವಲ್ಲ, ಡಿಜೆ ಹಳ್ಳಿ ಕೇಸ್ನಲ್ಲಿ ಅಂಧರಾಗಿರೋ ಬೇರೆಯವರ ಹೆಂಡತಿಯರನ್ನು ಪುಸಲಾಯಿಸಿ ತಲೆ ಕೆಡಿಸಿದ್ನಂತೆ. ಫೋಟೋದಲ್ಲಿ ಕಾಣಿಸುತ್ತಿರುವ ಈ ಮೂವರೇ ಇರ್ಫಾನ್ ನನ್ನ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಂದಿರೋದು ನೋಡಿ. ಕಳೆದ 22ನೇ ತಾರೀಕು ರಾತ್ರಿ ಅಲೀಂ, ಹನೀಫ್, ಓವೈಸ್ ಮೂವರು ಸೇರಿ HBR ಲೇಔಟ್ ನಲ್ಲಿ ರಸ್ತೆ ಬದಿ ಬೈಕ್ ಮೇಲೆ ಕೂತಿದ್ದ ಇರ್ಫಾನ್ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು. ಹೀಗಾಗಿ ಈ ಕೊಲೆ ಹಿಂದೆ ಅಬ್ಬಾಸ್ ಕೈವಾಡ ಇದೆ ಅನ್ನೋದು ಪೊಲೀಸರ ಶಂಕೆ. ಹಲವು ಬಾರಿ ಎಚ್ಚರಿಕೆ ನೀಡಿದ್ರು ತನ್ನ ಪತ್ನಿಯೊಂದಿಗೆ ಇರ್ಫಾನ್ ಸಂಬಂಧ ಮುಂದುವರೆಸಿದ್ರಿಂದ ಬಂಧಿತ ಮೂವರು ಆರೋಪಿಗಳಿಗೆ ಸುಪಾರಿ ನೀಡಿದ್ದ. ಇದರಂತೆ ಆರೋಪಿಗಳು ಸಂಚು ರೂಪಿಸಿ ಇರ್ಫಾನ್ ನನ್ನ ಬೆನ್ನಟ್ಟಿ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಪ್ರಕರಣ ದಾಖಲಿಸಿಕೊಂಡ ಇನ್ಸ್ಪೆಕ್ಟರ್ ಕಿರಣ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಮೈಸೂರಿನಲ್ಲಿ ಬಂಧಿಸಿದೆ. ವ್ಯಕ್ತಿಯನ್ನ ರಾತ್ರಿ 11:50 ಸುಮಾರಿನಲ್ಲಿ 3 ಜನ ಆಟೋದಲ್ಲಿ ಬಂದು ಅವರನ್ನು ಕೊಲೆ ಮಾಡಿದ್ದಾರೆ ಅಂತ ನಮ್ಮ ಕಂಟ್ರೋಲ್ ರೂಮ್ಗೆ ಬಂದ ಮಾಹಿತಿ ಮೇರೆಗೆ ನಮ್ಮ ಗೋವಿಂದಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ACP ಮತ್ತು ನಾನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಗೊತ್ತಾಗಿದ್ದೇನು ಅಂದರೆ, ಇರ್ಫಾನ್ ಖಾನ್ ಅನ್ನೋ ವ್ಯಕ್ತಿ ಹಿಂದೆ SDPನಲ್ಲಿ ಗುರ್ತಿಸ್ಕೊಂಡು DJ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕೋ ಪ್ರಕರಣದಲ್ಲಿ ಈ ವ್ಯಕ್ತಿ ಕೂಡ ಭಾಗಿಯಾಗಿ ಅರೆಸ್ಟ್ ಆಗಿ ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆ ಆಗಿರ್ತಾನೆ. ವಾಪಸ್ ಬರಬೇಕಾದ್ರೆ 3 ಜನ ಆಟೋದಲ್ಲಿ ಬಂದು ಲಾಂಗಲ್ಲಿ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಒಟ್ನಲ್ಲಿ ಹೆಣ್ಣಿನ ಬೆನ್ನತ್ತಿ ಹೋದವ ಮಸಣ ಸೇರಿದ್ದಾನೆ. ಇನ್ನು ಈ ಮೂವರು ಆರೋಪಿಗಳು ನಿಷೇಧಿತ PFI ಸಂಘಟನೆಯಲ್ಲಿ ಆಕ್ಟಿವ್ ಆಗಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಅಲ್ಲದೆ ಆರೋಪಿಗಳ ಕೊಲೆಗಳ ಬಗ್ಗೆ, ಅಪರಾಧಿಕ ಕೃತ್ಯಗಳ ಬಗ್ಗೆ ಟ್ರೈನಿಂಗ್ ತೆಗೆದುಕೊಂಡಿದ್ದಾರಂತೆ. ಸದ್ಯ ಮೂವರನ್ನು ಬಂಧಿಸಿರೋ ಗೋವಿಂದಪುರ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ನೇತ್ರಾವತಿ ದೊಡಮನಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.